ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಕುಸಿತಾ ಇದೆ. ಈಗಾಗಲೇ ರಾಜ್ಯದಲ್ಲಿನ ಬೀದರ್, ರಾಯಚೂರು, ಧಾರವಾಡ ಸೇರಿದಂತೆ 14 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅಂತಕ್ಕಂಥ ಘೋಷಣೆಯೂ ಸಹಿತ ಈಗಾಗಲೇ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ನಾನು ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯ ಪರಿಚ್ಛೇದ 24ರ ಅನ್ವಯ ಮಕ್ಕಳನ್ನು ಆರೋಗ್ಯವಂತರಾಗಿಡಲು ಮತ್ತು ಅವರ ಆರೋಗ್ಯ ಗುಣಮಟ್ಟವಾಗಿ ಬದುಕಲು ಆ ಹಕ್ಕನ್ನು ಪಡೆದಿರ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ತಾಪಮಾನ ಬೀದರ್ನಲ್ಲಿ 7.4 ಕುಸಿದಿತ್ತು. ಅದೇ ರೀತಿಯಾಗಿ ವಿವಿಧ ಜಿಲ್ಲೆಗಳಲ್ಲಿ 9.3ರ ಒಳಗಡೆನೇ ಎಲ್ಲ ಕಡೆ ತಾಪಮಾನ ಈಗಾಗಲೇ ಕುಸಿದಿದೆ. ಆ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ರಕ್ಷಣೆ ಮತ್ತು ಸುರಕ್ಷತಾ ಆರೋಗ್ಯದ ದೃಷ್ಟಿಯಿಂದ ನಾನು ಈಗಾಗಲೇ ರಾಜ್ಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರ ವ್ಯವಹಾರ ಮಾಡಿದ್ದೇನೆ. ಮಕ್ಕಳ ಹಿತದೃಷ್ಟಿಯಿಂದ ಚಳಿಗಾಲ ಈ ಶೀತಗಾಳಿ ಬೀಸ್ತಕ್ಕಂಥ ಸಂದರ್ಭದಲ್ಲಿ, ತೀವ್ರತರ ಚಳಿಯ ಸಂದರ್ಭದಲ್ಲಿ ಶಾಲಾ ಬದಲಾವಣೆ ಮಾಡುವ ಮೂಲಕ 9:30 ಪಾಠ ಪ್ರವಚನ ಬೋಧನೆ ಆರಂಭ ಮಾಡಬೇಕು ಅಂತಕ್ಕಂಥದ್ದು ಆಯೋಗದ ಆಶಯ ಆಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಸಹಿತ ಈಗಾಗಲೇ ರಚನಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಕೂಡಲೇ ಆದಷ್ಟು ಬೇಗ ಈ ಒಂದು ಸೊತ್ತಲೆ ಹೊಡಿಸ್ತಕ್ಕಂಥ ಕೆಲಸ ಶಿಕ್ಷಣ ಇಲಾಖೆ ಮಾಡಬೇಕಂತೇಳಿ ನಾನು ಇಚ್ಛೆಪಡ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.